ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತು ಕಾಲದಲ್ಲಿ ಕಾಲು ತುಳಿತಕ್ಕೆ ಸತ್ತವರು ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ 39 ಜನ ಸತ್ರು. ಎಂತವನು ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ. ರೈಲ್ವೆ ಸ್ಟೇಷನ್ ಸತ್ರು. ರೈಲ್ವೆ ಸ್ಟೇಷನ್ ಸತ್ರು ಕುಂಭಮೇಳದಲ್ಲಿ. ಇತ್ತೀಚೆಗೆ ಓಲಿ ಅದು ಬಿಡಿ, ಇತ್ತೀಚೆಗೆ ಗುಜರಾತ್ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ 264 ಜನ ಸತ್ರು. ರಾಜೀನಾಮೆ ಕೊಟ್ರ. ಎಲ್ಲಿಂದ ಎಲ್ಲಿಗೆಲ್ಲ ಜನ ಅವ್ರೇನು ಮನುಷ್ಯರಲ್ವಾ? ಸತ್ತೋದವರೆಲ್ಲ ಮನುಷ್ಯರಲ್ವಾ? ಸತ್ತೋದವ್ರು ಮನುಷ್ಯರಲ್ವಾ? ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟ್ ಅಲ್ಲಿ ಯಾಕೆ ರಾಜೀನಾಮೆ ಕೊಟ್ಟರು? ಚನ್ನಬಸಪ್ಪ ಎಲ್ಲ ಗೊತ್ತಿದೆ ಅವರೇ. ಸರ್ಕಾರ ಚಾಮರಾಜನಗರದ 36 ಜನಕ್ಕೆ ಸರ್ಕಾರಿ ನೌಕರಿ ಕೊಟ್ಟಿಲ್ಲ. ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿ ಎಲ್ಲ. ಹಾವೇರಿನಲ್ಲಿ ಗೊಬ್ಬರ ಕೇಳಿದಾಗ ಬಿಜೆಪಿ ರಾಜಕಾರಣ ಮಾಡ್ತೀವಿ ಅಂತ ಯಾತ್ರೆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ರ. ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು. ಸರ್ಕಾರಿ ನೌಕರಿ ಕೊಟ್ಟಿಲ್ಲ. ತಪ್ಪಾಯ್ತು ಅಂತ ಹೇಳಿದ್ರ. ಸರ್ಕಾರಿ ನೌಕರಿ ಕೊಟ್ರ. ಹಾಗಾದ್ರೆ 2006ರಲ್ಲಿ ರಾಜ್ಕುಮಾರ್ ಅವರು ಮೃತಪಟ್ಟರು. 7 ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ. ರಾಜೀನಾಮೆ ಕೊಟ್ರ. ರಾಜೀನಾಮೆ ಕೊಟ್ರ. ತಪ್ಪಾಯ್ತು ಅಂತ ಹೇಳಿದ್ರ. ಆಯ್ತು ಆಯ್ತು ಆಗ ಮಾತಾಡ್ತಾರೆ. ನೀವು ಆಯ್ತು ಸುಮ್ಮನೆ ಕೂತ್ಕೊಳ್ಳಿ. ನೀವ್ಯಾಕೆ ಹೇಳ್ತೀರಿ? ಕೂತ್ಕೊಳ್ಳಿ. ದುರ್ವ್ಯಾಲ್ ಯಾಕೆ ಏನಾಗಿದೆ ನಿಮ್ಗೆ ಇವತ್ತು? ಇಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ. ರೈತರ ಮೇಲೆ ಗುಂಡು, ಗೋಲಿಬಾರ್. ಬೇರೆ ಯಾರು ಮಾತಾಡ್ಬೇಡಿ ಅಲ್ಲಿ. ಯಾಕೆ ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಿ ನೀವು? ಸಿದ್ದಪ್ಪ ಚೂರಿ, ಸಿದ್ಲಿಂಗಪ್ಪ ಚೂರಿ. ಇನ್ನೊಬ್ಬ ಯಾರು ರೈತ? ಆಯ್ತು. ಹೊನ್ನತ್ತಿ. ಇವರೆಲ್ಲ ಸತ್ತಾಗ ಎಂಕ್ವೈರಿನೂ ಮಾಡಲಿಲ್ಲ, ತಪ್ಪಾಯ್ತು ಅಂತ ಹೇಳಲಿಲ್ಲ, ರಾಜೀನಾಮೆನೂ ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಲಿಲ್ಲ, ಕ್ಷಮಾಪಣೆನೂ ಕೇಳಲಿಲ್ಲ. ನಮಗೆ ಪಾಠ ಹೇಳ್ಕೊಡ್ತೀರಾ ನೀವು? ಕೂತ್ಕೊಂಡು ಮಾತಾಡಬೇಡಿ ಅಲ್ಲಿ.